ಬೇರೆ ಇದು ಅವಳು ಗೊತ್ತೇ ಹಾಕಿರಲ್ಲ ಹಾಲು ಹಾಕಿಲ್ಲ ನೀನ್ ಬುದ್ಧಿ ಕೆಟ್ಟಿದ್ದೇನೆ ಇದೇ ರೀತಿ ಅಡಿಗೆ ಮಾಡೋದು ಅಡಿಗೆ ಮಾಡಿದ್ದು ನಾನು ಅದಕ್ಕೆ ನಿನ್ ಮೂತಿ ಇದ್ದ ಹಾಗೆ ಇದೆ ನಿನ್ ಊಟನ ನಾಯಿ ಕೂಡ ಮುಟ್ಟಲ್ಲ ನೀನ್ ತಿಂತ ಇದ್ದೀರಲ್ಲ ನಮ್ಮ ಕರ್ಮ ಈ ಗಳ್ಳಡಿ ಬಂದು ನಮ್ಮನ್ನ ಸೇರ್ಕೊಂಡಿರೋದು ಕುಶಲ ನೀಡಿದ್ದೀನಿ ಯಾಕೆ ಹೆದರ್ಕೋತೀಯ ಅತ್ತೆ ಏನ್ ಹುಲಿನ ನೀನ್ ಕೂತ್ಕೋ ನೀನು ಕೂತ್ಕೊಂಡ ಅವಳು ಕೂತ್ಬಿಡ್ತಾಳ ನಾನು ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇರ್ಬೇಕಲ್ಲ ಅವಳಿಗೆ ನಿನಗಂತೂ ನರವಿಲ್ಲದ ನಾಳಿಗೆ ನೀನು ಬೇಕಾದ್ರೆ ಹೇಳ್ಬಿಡ್ತೀಯ ಆದ್ರೆ ಅವಳ ಕಥೆ ಐಡಿಯಾ ಇರ್ಬೇಕಲ್ಲ ಹೆದರ್ಕೊಳ್ಳೋರಿಗೆ ಧೈರ್ಯ ತುಂಬಕ್ಕೆ ನಾನ್ ಬಂದಿರೋದು ನೀನ್ ಕೂತು ಸುಶೀಲಾ ದೊಡ್ಡ ಊಟ ಮಾಡ್ಲಿ ಬಿಡು ಅಲ್ಲಿ ತನಕ ಕಾದ್ರೆ ಅಡಿಗೆಯನ್ನ ಆರು ಹೋಗುತ್ತೆ ನೀನ್ ಕೂತ್ಕೋ ಹೋಗಿ ತಾನು ಕೆಡದು ವರ ಎಲ್ಲ ಕೆಡಸ್ತು ಅಂತ ಅವಳು ಹೇಳೋದು ನೀನು ಕೇಳೋದು ಹೇಳೋದಲ್ಲ ಸುಶೀಲಾ ಮೇಲೆ ಹೆದರ್ಕೋಬೇಡ ಸುಶೀಲಾ ನೀನ್ ಕೂತ್ಕೋ ನಾನು ಹೇಳ್ತಾ ಇದ್ದೀನಿ ಹೇಳೋಲ್ಲ ನೀನು ಮನೆ ಆಳಲ್ಲ ನಿಂದು ಅತಿ ಆಯ್ತು ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ ಮರ್ಯಾದೆ ಕೇಳೋರಿಗೆ ತಗೊಳ್ಳೋ ಯೋಗ್ಯತೆ ಇರಬೇಕು ಏನಂದ್ರೆ ಸುಶೀಲಾ ತಗೋ ಗೊತ್ತು ಸರಿಯಾಗಿದೆ ಅಲ್ಲಿ ಖಾರ ಹಾ ಸರಿಯಾಗಿದೆ ಯಾವಾಗ್ಲೂ ಬೈಯೋ ನಾಲ್ಗೆಗೆ ರುಚಿ ಏನ್ ಗೊತ್ತಾಗುತ್ತೆ ಊಟ ಮೇಲೆ ತಗೊಂಬ ಹಿಡ್ಕೊ ಏನು ಯಾಕೆ ನಿಂತ್ಬಿಟ್ಟೆ ಸುಸ್ತಾಗೈತಾ ಬಾ ಒಳಗೆ ಏನ್ ನಿಮ್ಗಡೆ ಕಾಲೇಜ್ ಬೇಡ ಅಂತ ಹೇಳ್ತೀವಿ ನೀವು ಹೋಗೊಂಡಾಗ ಹೋಗೋಕ್ಕೆ ಬಾ ಅಂದಾಗ ಬರುತ್ತೆ ನಿನ್ನ ಕೂತಿಗೆ ಬಂದು ಅನ್ಕೊಂಡ್ರ ನಾನು ನಿಲ್ಲಿಸಿ ತಾಳಿ ಕಟ್ಟೋರ್ಗು ತಲೆ ಬುಗಿಸ್ಕೊಂಡು ಕೂತಿದ್ದು ಈಗ ಮೆರಳಿಗೆ ತಲೆ ಹೆಡೆ ಆಡಿಸ್ತೀಯಾ ಎಲ್ಲ ಹೆಣ್ಮಕ್ಳು ಹಸೆ ಮನೆ ಮೇಲೆ ತಲೆ ತಗ್ಸಿ ಕೂತ್ಕೊಳ್ಳೋ ಸಹಜ ಆದ್ರೆ ನಾನ್ ಯಾಕೆ ನಿಮ್ಗೆ ತಲೆ ತಗ್ಗಿಸ್ತೇ ಗೊತ್ತಾ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋಕೆ ಅದಕ್ಕೆ ಪೊಲೀಸ್ ಸ್ಟೇಷನ್ ಪರದಾರ್ಥ ಬಂದು ನನ್ನ ಬೇಡ್ಕೊಂಡಿದ್ದು ಅಷ್ಟು ಮಾತ್ರಕ್ಕೆ ನನ್ನ ನಿಮ್ ಗುಲಾಮರು ಅನ್ಕೊಂಡ್ರ ಅನ್ಕೋಬೇಕಾಗಿಲ್ವೇ ಇರೋದೇ ಹಾಗೆ ನಿಂದು ಹೆಣ್ಣು ಜಾತಿ ಗಂಡನ ಚರಣದಾಸಿ ದಟ್ಸ್ ವೈ ಯು ಆರ್ ಮೈ ಪಾದದಾಸಿ ಅದು ಹಳೆ ಕಾಲದ ಮಾತು ಗಂಡ ತನ್ನ ಸರ್ವಾಧಿಕಾರ ಚಲಾಯಿಸೋದಕ್ಕೆ ಮಾಡ್ಕೊಂಡಿರೋ ತತ್ವ ವಿಷ್ಣು ತನ್ನ ಹೆಂಡತಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟ ಈಶ್ವರ ಪಾರ್ವತಿಗೆ ಅಂಥ ದೇಹದಲ್ಲಿ ಸ್ಥಾನ ಕೊಟ್ಟ ಹೆಂಡತಿಗೆ ಗಂಡ ಎಷ್ಟು ಪ್ರೀತಿ ಗೌರವ ತೋರಿಸಬೇಕು ಅನ್ನೋಕೆ ಆ ಹರಿಹರನೇ ಸಾಕ್ಷಿ ನೀವು ನನ್ನ ಸಭೆಯನ್ನು ಇಟ್ಕೊಂಡಿದ್ದು ಪರವಾಗಿಲ್ಲ ನಾನು ನಿಮ್ಮ ಬಾಳಿ ಸಂಗಾತಿ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ಇಟ್ಕೊಂಡ ಗಂಡ ಎಷ್ಟೇ ಕಷ್ಟನಾಗಿದ್ದು ಹೆಂಡತಿಗೆ ತನ್ನ ಗಂಡ ಒಳ್ಳೆಯವನಾಗಬೇಕು ಶ್ರೀಮಂತಂದ್ರನಾಗಿರ್ಬೇಕು ಅಂತ ಆಸೆ ಪಡ್ತಾರೆ ಆ ಬದಲಾವಣೆ ಇನ್ನೇನಾಗಬೇಕು ಹೇಳಿದ್ದು ನೋಡ್ಬೇಕು ಏನೂ ಅರ್ಥ ಆಗಿಲ್ಲ ಜ್ಯೋತಿ ಅಮ್ಮ ಜ್ಯೋತಿ ಅಮ್ಮ ನೀನು ಮನೆಗೆ ಹಾಗಿರ್ತೀಯೋ ಅಂತ ಹೆದರ್ಕೊಂಡಿದ್ನಮ್ಮ ಯಾಕಪ್ಪ ಹೆದರಿಕೆ ನಾನು ಎಷ್ಟು ಸುಖವಾಗಿದೆ ಗೊತ್ತಾ ನಿಜ ಹೇಳ್ಬೇಕು ಅಂದ್ರೆ ನಾನು ತವ್ರ ಮನೆ ತಪ್ಪ ಕೂಡ ಗೊತ್ತಿಲ್ಲ ಹೌದಾ ಅಮ್ಮ ಮತ್ತೆ ಅವ್ರ ಅತ್ತೆ ಇಲ್ಲಪ್ಪ ಅಮ್ಮ ಎಷ್ಟು ತಾಯಿ ಹಾಗೆ ಮಾಡ್ಕೋತಾರೆ
ಗಂಡ ಅವರಿಗೆ ತುಂಬ ಮಗು ಬೇಕು. ಶಿವ ಗಂಗೆನ ತಲೆ ಮೇಲೆ ಕೂರಿಸ್ಕೊಂಡು ಕುಳಿಯೋ ಹಾಗೆ ಕುಳಿತಾರೆ. ಈ ಬಾಯಿಂದ ಈ ಮಾತು ಕೇಳಿ ಬಹಳ ಖುಷಿ ಸಂತೋಷವಾಯ್ತು. ಕೂತ್ಕೊಳಪ್ಪ. ಏನೇ ನಿಮ್ಮ ಅಪ್ಪನ ಮುಂದೆ ನಾನು ನಮ್ಮ ಅಮ್ಮನ ಹೊಗಳಿ ಅಟ್ಟಕ್ಕೆ ಕೆರಿಸ್ತಾ ಇದೀಯಾ? ಈ ಮನೆ ನನ್ ಸುಖವಾಗಿದ್ದೀಯಾ? ನಾನು ನಿಮ್ಮ ಕೆಡಿಸ್ತಾ ಇರ್ಬೋದು, ಅದಕ್ಕೆ ನೀವು ಹೀಯಾಗ್ತೀರಾ. ಅದು ನಿಮ್ ಒಳ್ಳೆ ದಿನ. ಓಹೋ, ಈ ಬದುಕೆ ನಿನಗೆ ಹಾಯಾಗಿದೆ. ನಿಮ್ಮೆಲ್ಲ ಬರೋ ತನಕ ಹಾಯಾಗೇ ಇರುತ್ತೆ. ಹೀಗೆ ಸುಳ್ಳು ಹೊಗಳ್ಬಿಟ್ರೆ ಮರಳಾಗಿ ನಿನ್ನ ಮುದ್ದಾಡ್ತೀನಿ ಅಂತ ಆಸೆ ಇಟ್ಕೋಬೇಡ. ಆಸೆ ಅನ್ನೋದು ಪ್ರಾಣಕ್ಕೆ ಸಮಾನವೇ. ಅದಿಲ್ಲದೆ ಹೋದ್ರೆ ಪ್ರಪಂಚವೇ ಶೂನ್ಯ. ಓ, ವೇದಾಂತ ಬೇರೆ. ದೊಡ್ಡವರು ಹೇಳ್ತಾರೆ ಕಹಿಯಾದ ಸತ್ಯನ ಹೇಳ್ಬಾರ್ದು ಅಂತ. ಗಂಡನ ಮನೆ ಗೌರವನ ತವ್ರ ಮನೆಯಲ್ಲೂ, ತವ್ರ ಮನೆ ಗೌರವನ ಗಂಡನ ಮನೆಯಲ್ಲೂ ಕಾಪಾಡಬೇಕಾದ ಹೆಣ್ಣಿನ ಧರ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿರೋ ಹೊತ್ತಿಗೆ ಲಕ್ಷವಾಗಿ ಓಡಾಡ್ಕೊಂಡಿರೋದು. ನೀವೇನು ಇಷ್ಟು ದೂರ ಬಂದದ್ದು? ನಿಮ್ ಮಗಳನ್ನ ಕರ್ಕೊಂಡು ಹೋಗಿ ಬಂದ್ರ? ಹೌದು, ಹಬ್ಬಕ್ಕೆ ನೀವು ಕರ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ, ನಿಜಾನೇ ಹೇಳೋದು. ನನ್ಗೆ ನಿಮ್ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ. ನಿಮ್ ಮಗಳು ಸುಖವಾಗಿಲ್ಲ, ಅವಳು ಹೇಳಿದಲ್ಲ ಸುಳ್ಳು. ಅವಳನ್ನ ಬೇಕಾದ್ರೆ ಕರ್ಕೊಂಡೋಗಿ. ಯಾಕಪ್ಪ ಹೀಗಂತೀಯ? ಕೆಲದಿಂದ ಇಲ್ಲಿಗೆ ಬಂದ್ಲು, ಎಷ್ಟು ದಿನ ಇರಕ್ಕಾಗುತ್ತೆ? ಇವತ್ತಲ್ಲ ನಾಳೆ ಆ ಮನೆಗೆ ಹೋಗ್ಲೇಬೇಕಲ್ಲ. ನೀವಾಗೇ ಕರ್ಕೊಂಡು ಹೋದ್ರೆ ತುಂಬಾ ಸಂತೋಷ. ಅಷ್ಟು ಸುಲಭವಾಗಿ ನನ್ನಿಂದ ಬಿಡುಗಡೆ ಮಾಡ್ಕೊಳಕ್ಕಾಗಲ್ಲ. ಕೊನೆವರೆಗೂ ಉಳಿಯೋಕೆ ನಾನು ಎದೆ ಮೇಲೆ ಇಟ್ಕೊಂಡ್ರು ಅಂತೀಯ? ಬೇರೆ ದಾರಿನೇ ಇಲ್ಲ. ಅದೇ ಮದುವೆ ಮಂತ್ರಗಳಲ್ಲಿರೋ ಅರ್ಥ, ಜೀವನದ ಪರಮಾರ್ಥ. ಹಾಗಾದ್ರೆ ನೀನು ಮನೆಯಿಂದ ಹೋಗಲ್ಲ? ಹೆಣ್ಣು ಎರಡೇ ಸಲ ಮನೆಯಿಂದ ಹೊರಗಡೆ ಹೋಗೋದು. ಒಂದು ತವ್ರ ಮನೆಯಿಂದ ಗಂಡನ ಮನೆಗೂ, ಇನ್ನೊಂದು ಗಂಡನ ಮನೆಯಿಂದ ಸ್ಮಶಾನಕ್ಕೆ. ಯಾಕಮ್ಮ ನೀವು ಮಾತಾಡ್ತೀಯಾ? ಮಾತಾಡೋ ರೀತಿ ನೀವು ಕಲ್ತಿರೋದು ಹೀಗೆ ರೀ. ಇವಳು ಈ ಮನೆಯಲ್ಲಿ ಬಾಳ್ತಾ ಇರೋದು ಹೀಗೆ. ನನಗೆ ತಿಳಿದಿರೋದು ಹೇಳಿದ್ದೀನಿ. ನಿಮ್ಮಿಷ್ಟ, ನಿಮ್ಮ ಮಗಳಿಷ್ಟ. ಏನು ಮಾಡಿದ್ರು? ಜೀವನಪ್ಪ, ಜೀವನ. ಈ ನರಕದಲ್ಲಿ ನಾಗಮ್ಮ ಬಾಳ್ತೀಯಾ? ನರಕನ ಸ್ವರ್ಗ ಮಾಡೋದು, ಸ್ವರ್ಗನ ನರಕ ಮಾಡೋದು ಹೆಣ್ಣಿನ ಕೇಳಿದಪ್ಪ. ಇದು ನಾನು ಹಸ್ಕೊಂಡು ಬದುಕು. ಕಷ್ಟನೇ ಇಷ್ಟವಾಗುತ್ತೆ, ಕಣ್ಣೀರೇ ತಣ್ಣೀರಾಗುತ್ತೆ. ನೀವು ಯೋಚನೆ ಮಾಡ್ತೀರಪ್ಪ. ನೀನು ತಿಳುವಳಿಕೆ ನಾನು ಬರಲಿಲ್ಲಮ್ಮ. ಬರ್ತೀನಿ. ಇನ್ನೊಂದು ವಿಷಯನ ಅಮ್ಮನ ಕೇಳ್ಬೇಡಪ್ಪ. ಈ ಗೊಂಬೆ ಎಷ್ಟು ಚೆನ್ನಾಗಿದೆ. ಇದು ನಂದು, ನಂಗೆ ಚಿಕ್ಕಮ್ಮ ಕೊಟ್ಟಿದ್ದು. ನಿಮ್ಮ ಮನೆ ಹೇಳಿದ್ದು ನಾನು ಆಡಿದ್ಮೇಲೆ ನೀನ್ ಆಡ್ಬೇಕು. ಕೊಡೆ ಕೊಡಲ್ಲ ಕಣ, ಕೊಡೆ. ನಾನು ಕೊಡಲ್ಲ ಕಣೆ. ಬೇಡ. ಏನ್ ಗಲಾಟೆ? ನೋಡಿದ್ರಿ ಶಾಂತಿ ನಮ್ಗೆ ಗೊಂಬೆ ಕೊಡ್ತಾ ಇಲ್ಲ. ಕೊಡೋದಿಲ್ಲ. ಇದು ನಂದು, ನನ್ ಕೊಡಲ್ಲ. ಯಾಕೆ ನಿಂದು ಅಂತಂದ್ರೆ ಮೇಲೆ ಹೆಸರು ಬರ್ದಿದ್ದೀರ? ಕೊಡ. ನನ್ ಕೊಡಲ್ಲ, ಕೊಡಲ್ಲ ಅಂತೀನಿ. ಇಷ್ಟು ದೊಡ್ಡವರಾಗಿ ಹೊಡೆಯುತ್ತೆ ಹೇಗೆ ಮನಸ್ಸು ನಿಮ್ಗೆ? ಈಗಿಂದ ಹೊಡೆದು ಬರೆದು ಮಾಡಿದ್ರೆ ನೀವಲ್ಲ. ನಾವು ಈ ಮನೇಲೆ ಇದ್ರೆ ನಮ್ಮನ್ನ ಅಜ್ಜಿ ಸಾಯಿಸ್ಬಿಡ್ತಾರೆ. ನಾವು ಬೇರೆ ಮನೇಲಿ ಹೋಗೋಣ. ಎಷ್ಟು ಕಷ್ಟ ಬಂದ್ರೆ ನಾವೆಲ್ಲ ಅನ್ಬಾರ್ದು. ನಮಗ್ ಕಷ್ಟ ಕೊಡೋದು ಬುದ್ಧಿ ಕಲಿಸ್ಬೇಕು. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ₹100,000 ಲಾಭ ಸಂಪಾದಿಸಿದ್ರು ಈ ಕಾಲದಲ್ಲಿ 2-3 ಸುಳ್ಳು ಹೇಳಿ ಲಕ್ಷ ಸಂಪಾದಿಸ್ಬೋದು. ಈಗ ನನ್ನ ಮತ್ತೆ ಹತ್ರ ಆಡೋ ನಾಟಕ ಹಾರ ಬಾರ. ಅಯ್ಯೋ 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 ಅಯ್ಯೋ, ಯಾರೇ ಹಾರ ಹಾಕಿದ್ದು? ಇದು HM, ಇದು FM, ಇದು CM. ಯಾರು ಇದು CM, FM, HM? ಇದು ಹೋಮ್ ಮಿನಿಸ್ಟ್ರು, ಇದು ಫೈನಾನ್ಸ್ ಮಿನಿಸ್ಟ್ರು, ಇದು ಚೀಫ್ ಮಿನಿಸ್ಟರ್ ಕಡೆ. ತೆಗಿಬೋದ್ರಿ, ನಮ್ಮ ಅಮ್ಮ ಬರೋರ್ಗು ಹಾಕೊಂಡೇ ಇರಿ. ನಾನೇನ್ ತಿರುಪತಿ ವೆಂಕಟರಮಣ ಸ್ವಾಮಿ ಏನೇ?